ಒಟ್ಟೆ GPS ಈ ಕಡೆ ಏನಂತ ಕೇಳ್ತಾರ ಅವ್ರು ಹೊಡ್ ನಮಗೆ ವಾದ ಹಾಕ್ತಾರ ಅವ್ರು ಒಟ್ಟಾರೆ ಯಾರು ಕೇರೆ ಮಾಡಲ್ಲ ಈ ಕಡೆ ಒಟ್ಟ ಕೇರೆ ಮಾಡಲ್ಲ ನಿಸ್ತ ಸಾಕಾಗಿ ಇನ್ನ ದವಾಖಾನೆ ಅದ್ರ ಕಡೆಗೆ ದವಾಖಾನಿಗೆ ಹಾಕೊಂಡು ನೋಡೋದು ಬಟ್ ಈ ಮಚ್ಚರ್ ಭಾಳ ಆಗ್ಯಾವ ಮಚ್ಚರ್ ಕಂಡಪಟ್ಟಿ ಕಡಿದಿಲ್ಲಿ ಆಯ್ದಿಲ್ಲ ಎಲ್ಲರ ಬಾತ್ರೂಮ್ ಕಂದ್ರೆ ಈ ಕಡೆ ಬರ್ತಾರ ಎಲ್ಲ ಕಲಾಸ್ ಎಲ್ಲ ಇದೆಲ್ಲ ಸುತ್ತಗಟ್ಟೆಲ್ಲ ಬಾತ್ರೂಮ್ ಮಾಡ್ತಾರ ಅದು ಬಿ ಸ್ವಚ್ಛ ಮಾಡಲ್ಲ ಮತ್ ಇದನ್ನು ಗಟ್ರಿ ಬಿ ಸ್ವಚ್ಛ ಮಾಡಲ್ಲ ಅದೇ ನಾವ್ ಹೋಗೋಣ ಪಿಡಿವೆ ತಕ ಹೋದ್ರ ಸಕಟ ಅವ್ರ ಹತ್ರ ಮಾಡ್ತೇವಳತ್ತಾರ ಇವ ಬಂದ್ GPS ಮಾಡ್ಕೊಂಡ್ ಹೋಗ್ಯಾನ ಏನತ್ತಾರ ಅವ ಯಾರಿ ಇದ್ರ ಶಿವಪ್ಪ ಏನ ಶಿವಪ್ಪ ಮಾಡಾಗ 2 ಸೊನಿಕೆ ತಗ 3ನೇ ಸೊನಿಕೆ ಅಲ್ಲೇ ಸೊನಿಕೆ ಸಕಟ ಅಲ್ಲೇ ಒಕ್ಕಟ್ ಹೋಗ್ಯಾನ ಅವ ಸೊನಿಕೆ ಇಲ್ಲೇ ಅದ ಒಂದಂಗ ಐತ್ರಿ ಎಲ್ಲದವ್ರ ಸೊನಿಕೆಗಳು ಸೊನಿಕೆ ಮನ್ಯಾಗ ತೆಗೆದಿಟ್ಟಿದ ಮತ್ ಯಾರು ಹೇಳಿ ಈಗ 2-3 ತಿಂಗಳ ಆಯ್ತದು ಮಾಡ್ಸೋದು ನೀ ಹೇಳಿ ಹೋಗಿ ನೋಡ ಅವಾಗ ಹಿಡಿದು ಅದು ಒಟ್ಟೆ 2 ಸೊನಿಕೆ ತೆಗ್ದಾರ ರೋಡಣ ಅಲ್ಲಿ ಅದು ಒಳ್ಳೆ ಕೈಲಿ ಹೆಚ್ಚಿದವ್ರು ಅದ್ರ ಈಗ ಅದೇ ಪಂಚಾಯತಿ ಹೋಗಿದ್ದೇವ್ರಿ ಪಂಚಾಯತಿ ಹೋಗೋಣ ಸ್ವಚ್ಛ ಮಾಡಿದತ್ ನಮಗೆ ಹೇಳ್ಯಾರಿ ಅವ್ನಿಗೆ ತೋರ್ಸಲ್ಲ ಅವ್ನಿಗೆ ಇವನಿಗೆ ಹೇಳಿದ್ನ ಅದಕ್ಕೆ ಖುದ್ದಾಗಿ ನೋಡಕ್ ಬಂದಿದ್ದೇವ್ರಿ ನಾವು ಹೇಳಿ ಅವ್ನಿಗೆ ಪಿಡ್ವೆ ಅಂತ ಇರ್ತಾನ ನಾವ್ ಕೈ ತೆಳಗ ಅವ್ನ ಏನಂತಾರ ಅವ್ನಿಗೆ ಶಿವಪ್ಪನ ಮಗ ಶಿವಪ್ಪ ಅವ್ನಿಗೆ ಹೇಳಿದೆ ನಾವು ಇಲ್ರಿ ಅಕ್ಕ ಹೇಳ್ಬೇಕಿಲ್ರಿ ಇದಕ್ ಬರೀ ಪಂಚಾಯತಿಗೆ ತಂದಾನ ಪಂಚಾಯತಿಗೆ ನಾವ್ ಒಬ್ಬಾಕಿ ಹೋದ್ರಲ್ಲಿ ಪಂಚಾಯತಿಗೆ ಇದು ಮಾಡ್ತಾರ ಅವ್ರೆಲ್ಲ ಕಬ್ಬಿ ಹೋಗಿರು ಈಗ ಬಂದಾರ ಅವ್ರು ಅದೇ ಒಂದ್ 5-6 ಮಂದಿ ಇದು ಮಾಡಿ ಇದು ಅಂದ್ರೆ ಇಲ್ಲಿ ಜಿಗಜನಿ ಗ್ರಾಮ ಪಂಚಾಯತಿ ಅವರಿಗೆ ಹೆಣ್ಮಕ್ಳು ಹೋಗಿ ಹೇಳಿದ್ರು ಕೇರ್ ಮಾಡೋದಿಲ್ಲ ಅನ್ನಂತದ್ದು ಅಂದ್ರೆ ಯಾವ ತರ ಇದೆ ಇಲ್ಲಿ ಈ ಗ್ರಾಮ ಪಂಚಾಯತಿ ಅವರನ್ನು ನೋಡ್ಕೋಬೇಕಿಲ್ಲಿ ಇಲ್ಲಿ ಮೇಲಿನ ಅಧಿಕಾರ ಆಗುವಂತ ಆಡಳಿತ ಅಧಿಕಾರಿ ಅವರು ಗಮನ ಹರಿಸಬೇಕು ಗಮನ ಹರಿಸಿದ್ರೆ ಈಗ ಆಡಳಿತ ಅಧಿಕಾರಿ ಅವರು ಬಂದಿದ್ರು ಅಂದ್ರೆ ಆಡಳಿತ ಅಧಿಕಾರಿ ಗಮನ ಹರಿಸಬೇಕಲ್ಲ ಊರುಗಳಲ್ಲಿ ಯಾಕೆ ಈ ತರ ಮಾಡ್ತಾರೆ ಆಗ್ಲೇರಿಂತ ಪುನಸ್ಕರನ್ ಅಂತ ಗ್ರಾಮನು ಯಾವ ರೀತಿ ಇರ್ಬೇಕನ್ನಂತದೂ ಗೊತ್ತಿಲ್ಲ ಅಂದಂಗ ಆಯ್ತಲ್ಲ ಇಲ್ಲಿ ನಮ್ಮ ಅಧಿಕಾರಿಗಳಿಗೆ ಆ ಪುಣ್ಯಾತ್ಮ ಯಾವನ್ ಗಾಂಧಿ ಗ್ರಾಮ ಹತ್ರ ಕೊಟ್ಟನು ಯಾವತ್ತಿಂತ ಗಟ್ರಕ್ಕೆ ಅವ್ರ ನಾಚಿಕೆ ಬರ್ಬೇಕು ಮಾನವತೆ ಇದ್ರೆ ಹಿಂದೆ ಬಂದು ಇಲ್ಲಿ ಸ್ವಚ್ಛ ಮಾಡ್ಬೇಕು ಅವರು ಇಲ್ಲಾಂದ್ರೆ ಮುಂದಿನ ನಿಮ್ಮ ಗ್ರಾಮ ಪಂಚಾಯತಿ ಮುತಿ ಹಾಕುವ ಹೋರಾಟಕ್ಕೆ ನಾವು ಧರಣಿ ಇಳಿಯುತ್ತವೆಂದು ಈ ಮೂಲಕ ಹೇಳ್ತೀನಿ. ನಮಸ್ಕಾರಗಳು ಎಲ್ಲಗಳಿಗೆ. ನಮಸ್ಕಾರ. ನಾನು KS ಚಟ್ಟೆನ್ ತಾಲೂಕದ ಅಧ್ಯಕ್ಷರಾದಂಥ ನಾಗೇಶ್ ಹಾಗೂ ಚಟ್ಟೆನ್ ತಾಲೂಕದ ಕಾರ್ಯಾಧ್ಯಕ್ಷರಾದಂಥ ಅಂಶದವರು ಹಾಗೂ ಜಿಗ್ಜನಿ ಗ್ರಾಮದ SC/ST ಕಾರ್ಯಾಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಕಾಂಬಳೆ ಅವರು ಇದ್ದಾರೆ. ಇಲ್ಲಿ ಏನು ಬಂದಿವೆ ಅಂದರೆ ಜಿಗ್ಜನಿ ಗ್ರಾಮದಲ್ಲಿ ಹಲವಾರು ಸಮಸ್ಯೆಗಳಿದಾವೆ. ಈಗಲೇ ಹಿಂದಕ್ಕೊಮ್ಮೆ ಸಮಸ್ಯೆ ಬಗ್ಗೆ ಕೊಟ್ಟರು ಬಹಳಾದ್ರೆ 7 ಸಮಸ್ಯೆಗಳಿಗೆ 3 ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ. ಇನ್ನೂ 4 ಸಮಸ್ಯೆಗಳನ್ನು ಬಂದಿಟ್ಟಿದ್ದಾರೆ. ಅವ್ರ ಸಮಸ್ಯೆಗಳನ್ನು ಬಗೆಹರಿಸಿದರೆ ಒಂದಷ್ಟು ಸಾಮಾಜಿಕದಲ್ಲಿ ಹಲವಾರು ಸಮಸ್ಯೆಗಳಾಗಿವೆ. ಹಿಂದೆಲ್ಲೇ ಶುದ್ಧ ಕುಡಿಯುವ ನೀರಿನ ಘಟಕ ನಿಲ್ಲಿಸ್ತಾರೆ, ನಿವಾರಣೆ ಆಗೋದಿಲ್ಲ ಯಾವ ಆಗಿದ್ರೆ. ಹಾಗೂ ಮಿಷನ ಜಾಗಿನಲ್ಲಿ SC/ST ಘಟಕದಲ್ಲಿ ಮಿಷನಲ್ಲಿ ಸುಮಾರು ಕಂಟುಗಳು ಎದ್ದು ನಿಂತಿದ್ದಾವೆ. ಆದ್ರೆ ಹೆಣ ಸುದ್ದಕ್ಕೆ ಹೋಗ್ಲಿಕ್ಕೆ ಆದಿಲ್ಲ ನಮಗೆ. ಅದೊಂದು ವ್ಯವಸ್ಥೆನೇ ಮಾಡಬೇಕು. ಹಾಗೂ ಗಟ್ಟರುಗಳು ಸ್ವಚ್ಛತೆ ನಿಲ್ಲಿಸ್ತಾರೆ. ನಾವು ಮೊನ್ನೆ ಅದು ಹಾದಿ ಮೇಲಿನ ದೀಪದ ಲೈಟ್ಗಳ ವ್ಯವಸ್ಥೆನೂ ಇಲ್ಲ ಸರ್. ಮೊನ್ನೆ ನಿಮ್ಗೆ ಫೋಟೋ ಹಾಕಿಲ್ಲ ಉಳಿದೆಲ್ಲ ಹಾಕ್ಯಾರ, ಲೈಟ್ ಎಲ್ಲ ಹಾಕ್ಯಾರ. ಅದು ಲೈನ್ ಜಂಪ್ ಲೈನ್ ಬರ್ಲಾರ್ಬಿಟ್ಟೆ ಹೋದ್ರು. ಅಲ್ಲಿ ಹೊಸ ಬಲ್ಪ್ ಹಾಕ್ಯಾರಿ. ನಾನು ಮೊನ್ನೆ ನಿಮಗೆ ಫೋಟೋ ಹಾಕಿದ್ರು. ಅದು ಆ ಲೈನಿಗೆ ಲೈನ್ ಬಂದಿಲ್ಲ ಅಂತ ಹೇಳಿ KV ಮಾತಾಡಿದೇವ್ರಿ ನಾವು. ಮರ್ದಿನ ಅದನ್ನು ಸೆಟ್ರೇಟ್ ಮಾಡ್ಯಾರ. ಎಲ್ಲ ಕಡೆ ಬಲ್ಪ್ ಎಲ್ಲ ಹಾಕ್ಯಾರಿ. ಆಮೇಲೆ ಚರಂಡಿ ಕೂಡ ಸ್ವಚ್ಛ ಮಾಡ್ಯಾರ. ನೀವು ಆಮೇಲೆ ಹಂಗೆ ಪದೇ ಮಾಡ್ತಾ ಇರ್ತಾರೆ. ಹಂಗೆ ಸ್ವಲ್ಪ ಡ್ಯಾಮೇಜ್. ಸರ್, ನೀವು ಚರಂಡಿ ಯಾವ ವ್ಯವಸ್ಥೆ ಮಾಡ್ತೀರ ಅಂದ್ರೆ ಹೋತ್ರಿ ಅಂದ್ರೆ GPS ತೆಗಿತಾನೆ GPS ಮಾಡಿಸ್ಕೊಡ್ತೀರಿ. ಇಲ್ಲ ಆ ವ್ಯವಸ್ಥೆ ಇದೆ. ಇಲ್ಲಾಂದ್ರೆ ಇದೆ ಸರ್. ಚರಂಡಿ ವ್ಯವಸ್ಥೆ ನಿಮ್ಗೆ ತೋರ್ಸ್ಕೊಂಡ್ ಬರ್ಕೊಂಡು ನಡೆಸ್ತಾರೆ. ಆಯ್ತಾಯ್ತಿಲ್ಲ, ನಾನು ನೋಡಿನಿ. ಅದೇನಿಲ್ಲ, ಚರಂಡಿ ವ್ಯವಸ್ಥೆ ಹೆಂಗ್ ಅದಾವನು ನಿಮ್ಗೆ ತೋರ್ಸ್ಕೊಂಡ್ ಬರ್ತಾವ. ಹಲವಾರು ರೋಗಗಳು ತಯಾರಾಗಿದಾವೆ. ಇಲ್ಲ, ನಾವು ಮಾಡಿಸ್ತಾ ಇದೀವಿ ಹಂಗೆ. ಅದೇ ಮಾಡಿಸಿಲ್ಲತ್ತಲ್ಲ. ಒಬ್ಬರು ಸಿಬ್ಬಂದಿ ಯಾವಾಗಲೂ ತಿರುಗಾಡ್ತಾ ಇದಾರೆ. ಲೇಬರ್ ಹೆಚ್ಚು ಮಾಡಿಸಿದೀವಿ. ಹಂಗೆ ಕೆಲಸ ಚಾಲು ಅದ. ಈಗ ನಾವು ಕೊಟ್ಟು ಇಲ್ಲಾಂದ್ರೆ 6-7 ತಿಂಗಳು ಆಯ್ತು ಸರ್. ಅದ್ರ ಬಗ್ಗೆ ಇನ್ನಾದ್ರೂ ಸ್ವಚ್ಛತೆ ಆಗಿಲ್ಲ. ಮತ್ತೆ ಈ ಸದ್ಯದಲ್ಲೇ ಕುಡಿಯುವ ನೀರಿನ ಘಟಕಗಳು ನಮ್ಮ ಜಿಲ್ಲೆಗಳಲ್ಲಿ ಯಾವ ಚಾಲು ಇಲ್ಲ. ಅವು ಆಗಬೇಕು ಸರ್. ಅದು ಇದು RWS ಹೆಂಡರ್ ಅದ್ರಿ. RWS ಹೆಂಡರ್ ಇದ್ರಿಂದ ಅದು ಹೆವಿ ಮಷೀನ್ ಇದ್ರಿಂದ ಅದು ರಿಪೇರಿ RWS ಮಾಡಬೇಕು. ಅವ್ರ ಗಮನಕ್ಕೂ ತಂದಿದ್ದೇವ್ರಿ ನಾವು. ಅದನ್ನ ಮಾಡ್ತೀವಿ, ಮೇಲೆ ಪ್ರಪೋಸಲ್ ಕಳಿಸ್ತೀವಿ ಕೇಳಿದ್ರೆ ಗೌರ್ಮೆಂಟ್ ಗ್ರಾಂಟ್ ಬಂದ ತಕ್ಷಣ ಮಾಡಿಸ್ತಾರೆ. AC ಕಾಸ್ಟ್ಗಳಲ್ಲಿ ಅಲ್ಲಿ ಸ್ಟಾರ್ಟ್ ಅದ್ರಿ. ಆಲ್ರೆಡಿ ನಾನು ಅಂತೇಳಿ 3 GPS ಫೋಟೋ ಅದಾವ. ಅಲ್ಲಿ ಜನ ಸಪೋರ್ಟ್ ಮಾಡಲಾಗ್ಯಾರ. ಅದನ್ನ ಹೊಸ ಕಾಯಿನ್ ಬಾಕ್ಸ್ ಹೊಡಿಲತ್ತಾರ. ಆಮೇಲೆ ಅಲ್ಲಿ ಜನರಿಗೆ ಕೇಳ್ಕೊಂಬರಿ. ನಾನು ಅಂತೇಳಿ ಅಲ್ಲಿ ಜನರೆಲ್ಲ ನಾನು ಅಲ್ಲೇ ಖುದ್ದಾಗಿ ತಕೊಂಡ್ ಬಂದಿನಿ. ಅಲ್ಲಿ ಕಾಯಿನ್ ಹೊಸ ಕಾಯಿನ್ ಬಾಕ್ಸ್ ಅದ, ನೋಡಿದ್ರೆ ಗೊತ್ತಾಗ್ತದ. ಅಲ್ಲಿ ಜನರಿಗೆ ಗೊತ್ತದ. ಅಲ್ಲಿ ಕೆಲವೊಬ್ರು ಗಮನಕ್ಕೂ ತಂದಿನ ಹಾಳಾಗಿತ್ತು. ಇದೆಲ್ಲ ರಿಪೇರ್ ಮಾಡ್ತೀನಿ. ಅಲ್ಲಿ ಜನರು ಸಪೋರ್ಟ್ ಮಾಡಲ್ಲ. ಕಾಯಿನ್ ಬಾಕ್ಸ್ ಹೊಡಿದು, ಗ್ಲಾಸ್ ಹೊಡಿದು, ಮೋಟರ್ ಡ್ಯಾಮೇಜ್ ಮಾಡೋದು ಮಾಡ್ತಾ ಇದ್ದಾರೆ. ನಿಮ್ಮ ನೀರಿನ ನೀರಿನ ರಕ್ಷಣೆ ಅಲ್ಲ, 24x7 ರಾತ್ರಿ ಇದ್ರಾಗ ಅವ್ರು ಮಾಡಿರ್ತಾರೆ ಸಮಸ್ಯೆ. ನಮ್ಮ ಮುಂದೆ ಮಾಡಂಗಿಲ್ಲ. ನಮ್ಮ ಮುಂದೆ ಮಾಡಿದ್ರೆ ನಾವೇ ಅವ್ರ ಮೇಲೆ ಗಮನ ತಗೊಳ್ತೇವೆ. ಅದು ವ್ಯವಸ್ಥೆನ ಮಾಡ್ಬೇಕು ಸರ್. ಇಷ್ಟೇ ಇದ್ರ ಬಗ್ಗೆ ನಮಗೆ
ಹಳ್ಳಿಯಲ್ಲಿ ಗಮನಿಸಿ ಮಾಡಿಸ್ತೇವೆ ಇವೆಲ್ಲ ಚೆಕ್ ಮಾಡ್ತೇವೆ, ಸ್ವಚ್ಛತೆ ಅಂತೂ ಮಾಡಿಸ್ತಾ ಇದೀವಿ, ಹೇಳ್ತೀವಿ. ಮುಂದೆ ಗ್ರಾಮ ಪಂಚಾಯತ್ ಮುಂದೆ ನಾವು ಲೈಟ್ ಅಂತೂ ಹಾಕಿಸ್ತಾ ಇದೀವಿ. ಇನ್ನು ಮುಂದಾದ್ರೂ ಈಗಾಗಲೇ ಹಾಕ್ಸಿದೆವು, ಮುಂದಾದ್ರೂ ಎಲ್ಲರೂ ಹೋದ್ರು ಮತ್ತೆ ಹಾಕಿಸ್ತೇವೆ. ಸ್ವಚ್ಛತೆನೂ ಮಾಡ್ತಾ ಇದೀವಿ, ಮಾಡಿಸ್ತೀವಿ. ಘಟಕಗಳದು ಅದು ಇದು ದೊಡ್ಡದೇನದಲ್ಲ RWS ಗಮನಕ್ಕೆ ತರ್ತೀವಿ. ಉಳಿದು ತಾಂಡಾಗಳಲ್ಲಿ ಅಂತ ಚಾಲೂ ಅದಾವು. ಆಯ್ತು, ಇವು ಸಮಸ್ಯೆಗಳು ಏನದಲ್ಲ ಬಗೆಹರಿಸ್ತೇವೆ. ಓಕೆ ಸರ್.